ಕನ್ವಿನ್ಸ್ ಮಾಡಬೇಕು, ಈ ಥರ ಎಲ್ಲ ಥಾಟ್ ಮೈಂಡಲ್ಲಿ ಬರುತ್ತೆ. ಏನಕ್ಕೆ ಈ ಥರ ಮೈಂಡ್ ಸೆಟ್ ಇದೆ ಸ್ಟೂಡೆಂಟ್ಸ್ಗಾಗಿರ್ಬೋದು, ಜನಕ್ಕಾಗಿರ್ಬೋದು? ಆ್ಯಕ್ಚುಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಷ್ಟು ಕಷ್ಟ ಇದೆಯಾ? ನೀವು ಹೇಳ್ದಂಗೆ ಎಷ್ಟೊಂದು ಜನ ಮಾರ್ಕೆಟಿಂಗ್ ಓದಿದ್ರು ಕೂಡ ಮಾರ್ಕೆಟಿಂಗ್ ಫೀಲ್ಡ್ ಬರೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಸರ್, ಮಾರ್ಕೆಟಿಂಗಲ್ಲಿ ಲೈಕ್ ಫೇಲ್ಯೂರ್ ಆಗೋರು ಏನಕ್ಕೆ ಫೇಲ್ಯೂರ್ ಆಗ್ತಾರೆ? ಅವ್ರು ಯಾವ ರೂಲ್ಸ್ನ ಫಾಲೋ ಮಾಡಿರಲ್ಲ ಸರ್. ಒಂದು ಮಾರ್ಕೆಟಿಂಗ್ ಟೀಮ್ ಅಂತ ಬಂದಾಗ ಅದರಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಒಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಏನು ರೀಸನ್ನು ಅಂದರೆ ಲಾಸ್ ಆಗುತ್ತೇನೋ ಅಂತ ಒಂದು ನೆಗೆಟಿವ್ ಮೈಂಡಲ್ಲಿ ಇರ್ತಾರೆ. ಲಾಸ್ ಅನ್ನೋ ವರ್ಡ್ ಮೈಂಡಿಗೆ ಬರೋದಕ್ಕೆ ಮೇಯ್ನ್ ರೀಸನ್ ಏನು ಸರ್? ಏನು ನಾಲೆಡ್ಜಿಂದನೇ ಮಾರ್ಕೆಟಿಂಗ್ ಶುರು ಮಾಡಿಬಿಡ್ತಾರೆ. ನಾನು ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ ಅಂತ. ಜಾಸ್ತಿ ಜನ ಯಾರು ಫೇಲ್ ಆಗಲ್ಲ ಮಾರ್ಕೆಟಿಂಗಲ್ಲಿ ಅಂದರೆ, ಇವಾಗ ನಾವು ನಮಗೆ ಮಾತ್ರ ಕೆಲಸ ಸಿಗೋ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾ? ನಮ್ಮಿಂದ 10 ಜನ ಕೆಲಸ ಸಿಗಲಿ, ಆ ಏರಿಯಾ ಡೆವಲಪ್ಮೆಂಟ್ ಆಗಲಿ, ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗಲಿ, ನಾವು ರಿಚ್ ಆಗೋಣ, ಆ ಮೆಂಟಾಲಿಟಿ ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾ? ನಾನು ಜೆರಾಕ್ಸ್ ಬಿಸ್ನೆಸ್ಸೇ ಓಪನ್ ಮಾಡಿದ್ದೀನಿ, ಬಟ್ ಅಲ್ಲಿ ನನಗೊಬ್ಬ ಕೆಲಸ ಮಾಡಬೇಕು. ಅವನಲ್ಲಿ ಕೆಲಸ ಮಾಡ್ತಾಯಿದ್ರೆ ನನಗೆ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಫೋಕಸ್ ಮಾಡೋದಕ್ಕೆ ನನಗೆ ಲಾಟ್ ಆಫ್ ಟೈಮ್ ಇರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್, ಈ ಒಂದು ಜೆರಾಕ್ಸ್ ಶಾಪ್ ಇದ್ರೂ ಅವ್ರೇನು ಐಡಿಯಾ ಮಾಡ್ಬೋದು ಅಂದರೆ, ಓಕೆ ಸರ್, ಇವಾಗ ಏನಂದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಕಂಪನಿಯಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಮಾರ್ಕೆಟಿಂಗ್ ಅಂದಿದ ತಕ್ಷಣ ಅಯ್ಯೋ ಮಾರ್ಕೆಟಿಂಗ, ಈವನ್ ಲೈಕ್ ಅದು ಹೆಂಗಂದ್ರೆ ಒಂದು ಏನೋ ನೆಗೆಟಿವ್ ಆಗಿ ಏನೋ ಅವ್ರ ಮೈಂಡಲ್ಲಿ ಕುತ್ಕೊಂಡ್ಬಿಟ್ಟಿರುತ್ತೆ. ಇವಾಗ ಮಾರ್ಕೆಟಿಂಗ್ ಗೊತ್ತಿಲ್ಲದೇನೋ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಚೂಸ್ ಮಾಡಿ ಓದಿರ್ತಾರೆ. ಅದೇ ಒಂದು ಕಂಪನಿ ಪ್ಲೇಸ್ಮೆಂಟ್ಗೆ ಬಂದು ಈ ಥರ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಯಾವ ಸ್ಟೂಡೆಂಟು ಬೇಗ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದೇ ನೀವು ಫಿನಾನ್ಸ್ ಅಂತೇಳಿ ಓಕೆ ಅಂತ ಹೋಗ್ತಾರೆ. ಮಾರ್ಕೆಟಿಂಗಲ್ಲಿ ಕಮ್ಯುನಿಕೇಷನ್ ಮಾಡಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಈ ಥರ ಎಲ್ಲ ಒಂದು ಥಾಟ್ ಮೈಂಡಲ್ಲಿ ಬರುತ್ತೆ. ಏನಕ್ಕೆ ಈ ಥರ ಮೈಂಡ್ ಸೆಟ್ ಇದೆ ಸ್ಟೂಡೆಂಟ್ಸ್ಗಾಗಿರ್ಬೋದು, ಜನಕ್ಕಾಗಿರ್ಬೋದು? ಆ್ಯಕ್ಚುಲಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಷ್ಟು ಕಷ್ಟ ಇದೆಯಾ? ಆ್ಯಕ್ಚುಲಿ ನಾನೇನು ಹೇಳ್ತೀನಿ ಅಂದರೆ, ಸೊ MBAಲಿ ಮಾರ್ಕೆಟಿಂಗ್ ಅನ್ನೋದನ್ನ ಏನಕ್ಕೆ ಅಡಾಪ್ಟ್ ಮಾಡಿದ್ದಾರೆ? ಬಿಕಾಸ್ ನಾಳೆ ದಿನ ಮಾರ್ಕೆಟಿಂಗ್ ಕೆಲಸಕ್ಕೆ ಹೋದಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬರಲಿ, ಆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಇರುತ್ತೆ. ನಾನು ಹೇಳಿದೆ ನಿಮ್ಗೆ ಎಷ್ಟೊಂದು ಸ್ಟ್ರಾಟಜೀಸ್ ಇದೆ, ಅದನ್ನೆಲ್ಲ ನೀವು ನೋಡ್ತಾ ಬಂದರೆ, ಅದನ್ನು ಕಲಿತಾ ಬಂದರೆ ನಿಮಗೆ ನಾಳೆ ದಿನ ಆ ಕಂಪ್ನಿಲಿ ಏನೇ ಒಂದು ಆ್ಯಕ್ಟಿವಿಟೀಸ್ ಇದ್ದರೂ, ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸು, ನಿಮ್ಮದೇ ಆದಂಥ ಓನ್ ಐಡಿಯಾಸ್ನ ನೀವು ಅಡಾಪ್ಟ್ ಮಾಡ್ಬೋದು. ನೀವು ತುಂಬ ಇನೋವೇಟಿವ್ ಆಗಿ ಐಡಿಯಾಸ್ನ ಕೊಡ್ತೀರಾ. ಬಿಕಾಸ್ ನೀವು MBAಲಿ ಅಷ್ಟು ಸ್ಟ್ರಾಟಜೀಸ್ ಓದಿರ್ತೀರಾ. ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸುತ್ತೆ ಓಕೆ ದಿಸ್ ವರ್ಕ್ಸ್ ಗುಡ್ ಇಯರ್ ಅಂತ. ನೀವು ಹೇಳ್ದಂಗೆ ಎಷ್ಟೊಂದು ಜನ ಮಾರ್ಕೆಟಿಂಗ್ ಓದಿದ್ರು ಕೂಡ ಮಾರ್ಕೆಟಿಂಗ್ ಫೀಲ್ಡ್ ಬರೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವ್ರಿಗೆ ಹೊರಗಡೆ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಮಾರ್ಕೆಟಿಂಗ್ ಅಂದರೆ ತುಂಬ ಕಷ್ಟ, ಟಾರ್ಗೆಟ್ ಇರುತ್ತೆ, ಸೊ ಅದನ್ನು ನೀನು ಅಚೀವ್ ಮಾಡಿಲ್ಲ ಅಂದರೆ ನಿಂಗೆ ಸ್ಯಾಲ್ರಿ ಕೊಡಲ್ಲ, ಸೊ ಈ ಥರ ಎಲ್ಲ ಇರುತ್ತೆ. ಡೆಫಿನೆಟ್ಲಿ ಮಾರ್ಕೆಟಿಂಗ್ ಅಂತ ಬಂದಾಗ ಸೊ ಅದು ಅವ್ರ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪರ್ಫಾರ್ಮೆನ್ಸ್ ಮಾಡಲೇಬೇಕು. ಅದಕ್ಕೆ ನಾನೇನು ಹೇಳ್ತೀನಿ, ವೆನ್ ಯು ನೋ ದ ಸ್ಟ್ರಾಟಜಿ, ನಿಮಗೆ ಗೊತ್ತು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಪ್ರಾಡಕ್ಟ್ನ ಸೇಲ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಅದನ್ನು ನೀವು ಕಾನ್ಫಿಡೆನ್ಸಾಗಿ ಸೇಲ್ ಮಾಡಬೇಕಂದ್ರೆ ನಿಮಗೆ ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಒಂದು ಪ್ರಾಡಕ್ಟ್ ಬಂದಾಗ ಎಲ್ಲರೂ ಕೂಡ ಫೀಚರ್ಸಿಂದ ಶುರು ಮಾಡ್ತಾರೆ. ಫೀಚರ್ಸ್ನ ಹೇಳ್ಬಾರ್ದು, ನೀವು ಫಸ್ಟ್ ಏನು ಮಾಡಬೇಕು, ಅದ್ರದ್ದು ಬೆನಿಫಿಟ್ಸ್ ಮಾತಾಡಬೇಕು. ಸರ್, ಮಾರ್ಕೆಟಿಂಗಲ್ಲಿ ಕೆಲವರಿಗೆ ಬೇಗ ಸಕ್ಸಸ್ ಸಿಗುತ್ತೆ, ಕೆಲವರಿಗೆ ಫೇಲ್ಯೂರ್ ಸಿಗುತ್ತೆ. ಈ ಸಕ್ಸಸ್ಫುಲ್ ಪೀಪಲ್ಸು ಯಾವ್ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾರಾ, ಅಥವಾ ಅವ್ರು ಏನು ಸ್ಟ್ರಾಟಜಿ ಇಟ್ಕೊಂಡು ಮುಂದುವರಿತಾರೆ? ಲಾಸ್ ಆಗೋರು ಲೈಕ್ ಫೇಲ್ಯೂರ್ ಆಗೋರು ಏನಕ್ಕೆ ಫೇಲ್ಯೂರ್ ಆಗ್ತಾರೆ? ಅವ್ರು ಯಾವ ರೂಲ್ಸ್ನ ಫಾಲೋ ಮಾಡಿರಲ್ಲ ಸರ್. ಓಕೆ, ನೀವು ಹೇಳ್ದಂಗೆ ಮಾರ್ಕೆಟಿಂಗ್, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆರ್ಗನೈಸೇಷನ್ ಮಾರ್ಕೆಟಿಂಗ್ ಟೀಮ್ ಇದೆ ಅಂದರೆ ಅಲ್ಲೊಂದು 15 to 20 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಕೆಲವರು ತುಂಬ ಪ್ರೊಡಕ್ಟಿವ್ ಆಗಿರ್ತಾರೆ, ಚೆನ್ನಾಗಿ ಸೇಲ್ಸ್ ಮಾಡ್ತಾರೆ, ಕೆಲವರು ಸೇಲ್ಸ್ನ ಅಷ್ಟು ಮಾಡಲ್ಲ. ಯೂಶ್ವಲಿ ಒಂದು ಕಾನ್ಸೆಪ್ಟ್ ಇದೆ, ಅದನ್ನು ಪರೇಟೋ ರೋಲ್ ಅಂತ ಕರಿತೀವಿ. ಅಲ್ಲಿ ಏನಂದರೆ 80 to 20 ಅಂತ ಕಾಂಬಿನೇಷನು. 80% ಆಫ್ ದ ಪೀಪಲ್ ವಿಲ್ ಡೂ ಓನ್ಲಿ 20% ಆಫ್ ದ ವರ್ಕ್, 20% ಆಫ್ ದ ಪೀಪಲ್ ವಿಲ್ ಡೂ 80% ಆಫ್ ದ ವರ್ಕ್ ಅಂತ ಕರಿತೀವಿ. ಕೆಲವು 20% ಎಂಟೈರ್ ಪ್ರೊಡಕ್ಟಿವ್ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಬರುತ್ತೆ, ಒಂದು ಮಾರ್ಕೆಟಿಂಗ್ ಟೀಮ್ ಅಂತ ಬಂದಾಗ ಅದರಲ್ಲಿ ಒಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ, ಒಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ. ಏನು ರೀಸನ್ನು ಅಂದರೆ, ಮಾರ್ಕೆಟಿಂಗ್ ಮಾಡಬೇಕಾದ್ರೆ ನಮ್ಮದೇ ಆದಂಥ ಓನ್ ಸ್ಟ್ರಾಟಜೀಸ್ನ ನಾವು ಅಡಾಪ್ಟ್ ಮಾಡಬೇಕು.
ನಾವೆಷ್ಟೇ ನಾಲೆಡ್ಜ್ ತಿಳ್ಕೊಂಡಿದ್ರು ಕೂಡ ನಾವು ಪ್ರೆಸೆಂಟ್ ಮಾಡೋದು ಮ್ಯಾಟ್ರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಪ್ರಾಡಕ್ಟ್ನ ಸೇಲ್ ಮಾಡಬೇಕಾದ್ರೆ ಈ ಪ್ರಾಡಕ್ಟ್ ತಗೊಳ್ಳಿ, ಈ ಪ್ರಾಡಕ್ಟ್ ತಗೊಳ್ಳಿ, ಈ ಪ್ರಾಡಕ್ಟ್ ತಗೊಳ್ಳಿ ಅಂತಾರೆ. ಅಲ್ಲೇನು ನೀವು ಜಾಸ್ತಿ ಜನನ ಮೀಟ್ ಆದರೆ ಯಾರೋ ಒಬ್ರು ತೊಗೊತಾರೆ ಅಂತ. ಫಾರ್ ಎಕ್ಸಾಂಪಲ್ 10 ಜನನ ಮೀಟ್ ಮಾಡಿದ್ರೆ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ತೀರ ಅನ್ನೋ ಕಾನ್ಸೆಪ್ಟ್. ಅವನೇನು ಮಾಡ್ತಾನೆ, 50 ಜನನ ಮೀಟ್ ಮಾಡಿ 5 ಪ್ರಾಡಕ್ಟ್ನ ಸೇಲ್ ಮಾಡ್ತಾನೆ. ಅದೇ ಅದರ್ ಸೈಡ್ ನೋಡಿದಾಗ ಇನ್ನೊಬ್ಬ ವ್ಯಕ್ತಿ 10 ಜನದ ಹತ್ರ ಹೋಗಿ 5 ಪ್ರಾಡಕ್ಟ್ನ ಸೇಲ್ ಮಾಡ್ಬಿಟ್ಟು ಬರ್ತಾ ಇರ್ತಾನೆ. ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಪ್ರೆಸೆಂಟೇಷನ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಅಂತ ಬಂದಾಗ, ಫಾರ್ ಎಕ್ಸಾಂಪಲ್ ನಾವು ಇನ್ಶೂರೆನ್ಸ್ ಅಂತ ತೊಗೊಂಡ್ರೆ ಯಾವುದೋ ಒಂದು ಚಿಲ್ಡ್ರನ್ ಪ್ಲ್ಯಾನ್ ಇದೆ ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ನಮ್ಮ ಹತ್ರ ಒಂದು ಒಳ್ಳೆ ಚಿಲ್ಡ್ರನ್ ಪ್ಲ್ಯಾನ್ ಇದೆ ತೊಗೊಳ್ಳಿ, ನಮ್ಮ ಹತ್ರ ಒಳ್ಳೆ ಚಿಲ್ಡ್ರನ್ ಪ್ಲ್ಯಾನ್ ಇದೆ ತೊಗೊಳ್ಳಿ, ನಮ್ಮ ಹತ್ರ ಒಂದು ಒಳ್ಳೆ ಚಿಲ್ಡ್ರನ್ ಪ್ಲ್ಯಾನ್ ತೊಗೊಳ್ಳಿ ಅಂತ ಸೇಲ್ ಮಾಡ್ತಾ ಇರ್ತಾನೆ. ಇನ್ನೊಬ್ರು ಏನು ಮಾಡ್ತಾ ಇರ್ತಾರೆ, ನಮ್ಮ ಹತ್ರ ಇರೋ ಅಂಥ LIC ಚಿಲ್ಡ್ರನ್ ಪ್ಲ್ಯಾನ್ ನೀವು ತೊಗೊಂಡ್ರೆ ನಾಳೆ ದಿನ ನಿಮ್ಮ ಮಕ್ಳ ಹೈಯರ್ ಎಜುಕೇಷನ್ ಬಗ್ಗೆ ನೀವು ಯೋಚನೆ ಮಾಡೋಂಗಿರಲ್ಲ. ನಾನು ಹೇಳ್ತಾರೆ ಈ ಚಿಲ್ಡ್ರನ್ ಪ್ಲ್ಯಾನ್ ತೊಗೊಂಡ್ರೆ ನಾಳೆ ದಿನ ನೀವು ಯಾವುದೇ ಬ್ಯಾಂಕಲ್ಲೂ ಕೂಡ ಎಜುಕೇಷನ್ ಲೋನ್ ತೊಗೊಳಂಗಿರಲ್ಲ. ನಾನು ಹೇಳೋ ಪ್ಲ್ಯಾನ್ ನೀವು ಕನ್ಸಿಡರ್ ಮಾಡಿದ್ರೆ ನಾಳೆ ದಿನ ನಿಮ್ಗೆ 50 ಲಕ್ಷ ಕೊಡ್ಸೋ ಜವಾಬ್ದಾರಿ ನಂದು. ನೋಡಿ ಡಿಫ್ರೆನ್ಸ್ ಹೆಂಗಿದೆ. ಸೊ ಅದಕ್ಕೋಸ್ಕರ ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅಂತ ಕರಿತೀವಿ. ಅದಕ್ಕೋಸ್ಕರ ಟೈಮ್ ಆ್ಯಂಡ್ ಅಗೈನ್ ಟ್ರೈನಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಮಾರ್ಕೆಟಿಂಗ್ ಅಂದಾಗ. ಓಕೆ ಸರ್, ಮತ್ತೆ ಇವತ್ತು ಈಗಿನ ಜನ್ರೇಷನ್ ಜನ ಬಿಸ್ನೆಸ್ ಮಾಡೋದಕ್ಕೆ ಕೆಲವರು ತುಂಬಾ ಪಾಸಿಟಿವ್ ಆಗಿರ್ತಾರೆ, ಕೆಲವರು ಲಾಸ್ ಆಗುತ್ತೇನೋ ಅಂತ ಒಂದು ನೆಗೆಟಿವ್ ಮೈಂಡಲ್ಲಿ ಇರ್ತಾರೆ. ಏನಕ್ಕೆ ಈ ಲಾಸ್ ಅನ್ನೋದು ಅವ್ರ ಮೈಂಡಲ್ಲಿ ಬರುತ್ತೆ? ಅವ್ರು ಚೂಸ್ ಮಾಡೋ ಬಿಸ್ನೆಸ್ ಆ ಥರ ಇರುತ್ತಾ, ಅಥವಾ ಲಾಸ್ ಅನ್ನೋ ವರ್ಡ್ ಮೈಂಡ್ಗೆ ಬರೋದಕ್ಕೆ ಮೇನ್ ರೀಸನ್ ಏನು ಸರ್? ಆ್ಯಕ್ಚುಲಿ ಕೆಲವರೆಲ್ಲ ಏನು ಮಾಡ್ತಾರೆ, ಏನು ನಾಲೆಡ್ಜ್ ಇಲ್ದೇ ಮಾರ್ಕೆಟಿಂಗ್ ಶುರು ಮಾಡಿಬಿಡ್ತಾರೆ. ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ. ಜಾಸ್ತಿ ಜನ ಯಾರು ಫೇಲ್ ಆಗಲ್ಲ ಮಾರ್ಕೆಟಿಂಗಲ್ಲಿ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಏನು ಮಾಡ್ತಾ ಇದ್ದೀನಿ. ಯಾವಾಗ ನಿಮಗೆ ಪ್ರೆಸೆನ್ಸ್ ಆಫ್ ಮೈಂಡ್ ಇರುತ್ತೆ, ನಾನು ಈ ಥರ ಮಾಡಿದ್ರೆ ನೆಕ್ಸ್ಟ್ ವಾಟ್ ವಿಲ್ ಬಿ ದ ರಿಸಲ್ಟ್, ಔಟ್ಪುಟ್ ಏನು, ಇದೆಲ್ಲ ಗೊತ್ತಿರೋರು ಸ್ಟ್ರಾಟಜಿ ಥರ ಯೂಸ್ ಮಾಡ್ತಾರೆ. ಇವತ್ತೊಂದು ದಿನ ಎಷ್ಟೊಂದು ಬಿಸ್ನೆಸ್ ಆಪರ್ಚುನಿಟೀಸ್ ಇದೆ. ಸೊ ಅದಕ್ಕೋಸ್ಕರ ಮಾರ್ಕೆಟಿಂಗ್ ಅನ್ನೋದು ಹಳೆ ಓಲ್ಡ್ ಮೆಥಡ್ ಥರ ಅಲ್ಲ. ಇವಾಗ ಯಾರೇ ಮಾರ್ಕೆಟಿಂಗ್ ಫೀಲ್ಡ್ ಬಂದರೂ ಕೂಡ ಅವ್ರು ಸಕ್ಸಸ್ ಆಗೇ ಆಗ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತು ವಾಟ್ ಈಸ್ ದೇರ್ ಟಾರ್ಗೆಟ್ ಸೆಗ್ಮೆಂಟ್ ಅಂತ. ನಾವೆಲ್ಲ ಮಾತಾಡ್ತಾ ಇರ್ತೀವಲ್ಲ, ವೆನ್ ಎವರ್ ಯು ವಾಂಟ್ ಟು ಗೋ ಆಲ್ ದಿಸ್ ಅಂದಾಗ ದೇ ವಿಲ್ ಸಿ ವಾಟ್ ಈಸ್ ದ ಡೆಮೋಗ್ರಫಿ. ಅವ್ರು ಹಿಂಗಂತ ಬಂದಾಗ ಎಲ್ಲ ಕಾನ್ಸಂಟ್ರೇಟ್ ಮಾಡಿರ್ತಾರೆ. ಅವ್ರಿಗೆ ಎಲ್ಲಿ ಪ್ರಾಬ್ಲಮ್ ಬರ್ಬೋದು, ಅದಕ್ಕೇನು ಸೊಲ್ಯೂಷನ್, ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆ ಸೊಲ್ಯೂಷನನ್ನು ತಿಳ್ಕೊಂಡಿದ್ರೆ ಅದನ್ನ ಈಸಿಯಾಗಿ ಫೇಸ್ ಮಾಡ್ಬೋದು. ಸೊ ಹಂಗೆ ವೆನ್ ಪ್ರಾಬ್ಲಮ್ ಇಸ್ ಸ್ಮಾಲ್ ಅಂದಾಗ ಸೊಲ್ಯೂಷನ್ ಬಿಗ್ ಆಗಿರುತ್ತೆ, ವೆನ್ ಸೊಲ್ಯೂಷನ್ ಇಸ್ ಬಿಗ್ ಅಂದಾಗ ಪ್ರಾಬ್ಲಮ್ ಸ್ಮಾಲ್ ಆಗಿರುತ್ತೆ. ಅದೇ ವೆನ್ ಪ್ರಾಬ್ಲಮ್ ಇಸ್ ಬಿಗ್ ಅಂದಾಗ ಸೊಲ್ಯೂಷನ್ ಕಮ್ಮಿ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಮಾರ್ಕೆಟಿಂಗಲ್ಲಿ ಫೇಲ್ಯೂರ್ ಅನ್ನೋದಿರಲ್ಲ. ನೀವು ಕ್ಲೀನಾಗಿ ಅನಲೈಸ್ ಮಾಡಿ ವಾಟ್ ಸಾರ್ಟ್ ಆಫ್ ಪ್ರಾಡಕ್ಟ್ ಐ ಆಮ್ ಸೆಲ್ಲಿಂಗ್, ಅಥವಾ ನನ್ನ ಏಮ್ ಏನು, ನನ್ನ ವಿಷನ್ ಏನು. ಸೊ ಈ ಥರ ಎಲ್ಲ ವೆರಿ ವೆರಿ ಇಂಪಾರ್ಟೆಂಟು. ಇವತ್ತೊಂದು ದಿನ ಕೆಲವರೆಲ್ಲ ಅವರೇ ಡಿಸೈಡ್ ಮಾಡ್ತಾರೆ ನಾನು ಮಾರ್ಕೆಟಿಂಗ್ ಹೋಗ್ತೀನಿ ಅಂತ. ಸೊ ಅವ್ರು ಪರ್ಫಾರ್ಮ್ ಮಾಡೇ ಮಾಡ್ತಾರೆ. ಮೊದಲೆಲ್ಲ ಏನಾಗಿತ್ತು, ಜಾಸ್ತಿ ಜನ ದೇ ವಿಲ್ ಫೋಕಸ್ ಆನ್ ಎಂಪ್ಲಾಯ್ಮೆಂಟ್. ನಾನು ಒಂದು ಕಡೆ ಕೆಲ್ಸಕ್ಕೆ ಸೇರ್ಕೊತೀನಿ, ನನಗೆ ಇಷ್ಟು ಸ್ಯಾಲ್ರಿ ಸಿಗುತ್ತೆ ಅನ್ನೋದು ಮೈಂಡ್ ಸೆಟ್ ಇತ್ತು. ಇವತ್ತು ಯಾರು ನಾನು ತುಂಬ ದೊಡ್ಡದಾಗಿ ಬೆಳಿಬೇಕು, ನಾನೇನೋ ಒಂದು ದೊಡ್ಡದಾಗಿ ಅಚೀವ್ ಮಾಡಬೇಕು, ನಾನು ತುಂಬ ಲಕ್ಸುರಿ ಲೈಫ್ ಲೀವ್ ಮಾಡಬೇಕು, ನಾನು 100 ಜನಕ್ಕೆ ಕೆಲಸ ಕೊಡಬೇಕಂತ ಯಾರು ಮಾರ್ಕೆಟಿಂಗ್ ಟೀಮಿಗೆ ಬರ್ತಾರೆ, ಮಾರ್ಕೆಟಿಂಗ್ ಸೆಗ್ಮೆಂಟಿಗೆ ಬರ್ತಾರೆ, ಮಾರ್ಕೆಟಿಂಗ್ ಪ್ರೊಫೆಷನ್ಗೆ ಬರ್ತಾರೆ, ಅವ್ರು 100% ಸಕ್ಸಸ್ ಆಗೇ ಆಗ್ತಾರೆ. ಇನ್ ಕೇಸ್ ಫೇಲ್ಯೂರ್ ಆದ್ರೂ ಕೂಡ ಅವರು ವಾಟ್ ಸ್ಟೆಪ್ ದೇ ಆರ್ ಟೇಕಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಸಮ್ಹೌ ದೇ ವಿಲ್ ಸಕ್ಸೀಡ್. ಓಕೆ ಸರ್, ಇವಾಗ ಒಬ್ಬ ವ್ಯಕ್ತಿ ಒಂದು ಬಿಸ್ನೆಸ್ನ ಮಾಡೋದ್ರಿಂದ ಇರ್ಬೋದು, ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದ್ರಿಂದ ತುಂಬ ಜನಕ್ಕೆ ಎಂಪ್ಲಾಯ್ಮೆಂಟ್ ಅಂದರೆ ಕೆಲಸ ಕೊಡ್ಬೋದು, ಎಂಪ್ಲಾಯ್ಮೆಂಟ್ ಅನ್ನೋ ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿ ಎಂಪ್ಲಾಯ್ಮೆಂಟ್ ಮತ್ತು ಬಿಸ್ನೆಸ್ಗೆ ಏನು ಡಿಫ್ರೆನ್ಸ್ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಓಕೆ ನೋಡಿ, ವೆನ್ ಇಟ್ ಕಮ್ಸ್ ಟು ಎಂಪ್ಲಾಯ್ಮೆಂಟ್ ಬಿಸ್ನೆಸ್ ಅಂತ ಬಂದಾಗ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೆ ನಾನು 100 ಜನಕ್ಕೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. ಇವಾಗೆಲ್ಲ ಏನು ಹೇಳ್ತಾರೆ ನಮ್ಮ ಮನೇಲೆಲ್ಲ, ನೀನು ಬಿಸ್ನೆಸ್ ಮ್ಯಾನ್ ಹೋಗ್ಬೇಡ, ಬರೀ ಯಾವುದೋ ಒಂದು ಕಡೆ ಸ್ಯಾಲ್ರಿ ಕೊಡು, ನೀನು ಸಂಬಳ ಅಂತೂ ಬಂದೇ ಬರುತ್ತೆ ತಿಂಗಳು. ಬಿಸ್ನೆಸ್ ಅಂದರೆ ಒಂದು ತಿಂಗಳು ಬಿಸ್ನೆಸ್ ಆಗುತ್ತೆ, ಒಂದು ತಿಂಗಳು ಬಿಸ್ನೆಸ್ ಆಗಲ್ಲ. ಈ ಒಂದು ಮೈಂಡ್ ಸೆಟ್ ಇದೆ. ಬಟ್ ಈ ಒಂದು ಮೈಂಡ್ ಸೆಟ್ ಈಗ ಆಲ್ರೆಡಿ ಚೇಂಜ್ ಆಗಿದೆ. ಬಿಕಾಸ್ ಇಲ್ಲಿ ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ. ಈಗ ಕಂಟಿನ್ಯೂಸ್ ಆ್ಯಕ್ಟಿವಿಟೀಸ್ ಅಂತ ಬರುತ್ತೆ. ಮಾರ್ಕೆಟಿಂಗ್ ಅಂತ ಬಂದಾಗ ಅವ್ರದ್ದೇ ಅಂತ ಬ್ರ್ಯಾಂಡಿಂಗ್ ಮೇಲೆ ಫೋಕಸ್ ಮಾಡ್ತಾರೆ, ಸುಮಾರು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಸೊ ಒಂದು ಇನ್ಫೋಸಿಸ್ಸು ಅಥವಾ ಒಂದು HCL ಅಥವಾ ಒಂದು ಆಕ್ಸೆಂಚರ್ ತುಂಬ ಚೆನ್ನಾಗಿ ರನ್ ಆಗ್ತಾ ಇದೆ ಅಂದರೆ ಆ ಒಂದು ಆರ್ಗನೈಸೇಷನಲ್ಲಿ ಮಾರ್ಕೆಟಿಂಗ್ ಟೀಮು ತುಂಬ ಸಾಲಿಡ್ ಆಗಿದೆ ಅಂತ. ಎಲ್ಲ ಟೀಮು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಮೇಯ್ನ್ ಮಾರ್ಕೆಟಿಂಗ್ ಅನ್ನೋದು ಇಟ್ಸ್ ಎ
ಮೇನ್ ಪಿಲ್ಲರ್ ಅಂತಲೇ ಕರಿಬೋದು. ಅವ್ರು ಚೆನ್ನಾಗಿದ್ರೆ ಎಷ್ಟೇ ಎಂಪ್ಲಾಯ್ಮೆಂಟ್ ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಮಾರ್ಕೆಟಿಂಗ್. ಎಂಪ್ಲಾಯ್ಮೆಂಟ್ ಅಂದರೆ ಆಲ್ರೆಡಿ ಡಿಸೈನ್ ಆಗಿರುತ್ತೆ, ಅದ್ರ ಮೇಲೆ ನೀವು ವರ್ಕ್ ಮಾಡ್ತೀರಾ. ಮಾರ್ಕೆಟಿಂಗ್ ಅಂದರೆ ನ್ಯೂ ಇನಿಷಿಯೇಟಿವ್, ನ್ಯೂ ಫೋಕಸ್ಸು, ನ್ಯೂ ಐಡಿಯಾ ಮೇಲೆ ಕೆಲಸ ಮಾಡ್ತೀರಾ. ಓಕೆ ಸರ್, ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಅಲ್ಲಿ ಮೇಯ್ನ್ ಆಗಿ ಒಬ್ರು ಬರ್ತಾರೆ, ಕೆಲಸ ಕೊಡಬೇಕು, ಆ ಮೆಂಟಾಲಿಟಿ ಇಟ್ಕೊಂಡೇ ಆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾ? ಇವಾಗ ಏನೋ ಒಂದು ಎಕ್ಸಾಂಪಲ್ ಏನಂದರೆ ಒಂದು ಜೆರಾಕ್ಸ್ ಅಂಗಡಿ, ನೀವು ಹೇಳಿದ್ರಿ ಆಗಲೇ ಜೆರಾಕ್ಸ್ ಅಂತ. ಇವಾಗ ಜೆರಾಕ್ಸ್ ಅಂಗಡಿ ಓಪನ್ ಮಾಡಿದ್ರೆ ಅಲ್ಲಿ 1000 ಜನ ಕೆಲಸ ಕೊಡೋ ಅಂತ ಕೆಲಸ ಅಲ್ಲಿ ಏನೂ ಇರಲ್ಲ. ಇವಾಗ ನಾನು ಒಂದು ಜೆರಾಕ್ಸ್ ಅಂಗಡಿ ಓಪನ್ ಮಾಡಿ ಒಂದು ಸೈಬರ್ ಇಟ್ಕೊಂಡಿದ್ದೀನಿ ಅಂದರೆ ಅಲ್ಲಿ ನನಗಷ್ಟೇ ಕೆಲಸ ಇರುತ್ತೆ. ಇದು ಬಿಸ್ನೆಸ್ ಅನ್ಸ್ಕೊಳ್ಳುತ್ತೆ. ನೀನು ಒಂದು ದೊಡ್ಡ ಲ್ಯಾಂಡ್ ಪರ್ಚೇಸ್ ಮಾಡಿ ನೀನು ಅಲ್ಲಿ ಹೊಸದಾಗಿ ಎಲ್ಲಾನು ಸೆಟಪ್ ಮಾಡಿ ಅಲ್ಲಿ ಮಾಡೋಕ್ಕೆ ಹೋದ್ರು ಅದು ಬಿಸ್ನೆಸ್ ಆಗುತ್ತೆ. ಅದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನಾವು ನಮಗೆ ಮಾತ್ರ ಕೆಲಸ ಸಿಗೋ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾ? ನಮ್ಮಿಂದ 10 ಜನ ಕೆಲಸ ಸಿಗಲಿ, ಆ ಏರಿಯಾ ಡೆವಲಪ್ಮೆಂಟ್ ಆಗಲಿ, ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗಲಿ, ನಾವು ರಿಚ್ ಆಗೋಣ, ಆ ಮೆಂಟಾಲಿಟಿ ಇಟ್ಕೊಂಡು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾ? ಆ್ಯಕ್ಚುಲಿ ನೀವು ಬಿಸ್ನೆಸ್ ಅಂತ ಬಂದಾಗ ಯಾವಾಗಲೂ ಹೆಂಗಿರಬೇಕು, ಬಿಸ್ನೆಸ್ ಮೆನ್ನು ಎಂಪ್ಲಾಯ್ ಥರ ಕೆಲಸ ಮಾಡಬಾರ್ದು. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ನಾನು ಜೆರಾಕ್ಸ್ ಶಾಪ್ ಓಪನ್ ಮಾಡಿದೆ ಅಂದರೆ ಇದೇ ಬಿಸ್ನೆಸ್ ಓಕೆ, ಬಟ್ ನಾನೇ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಇಟ್ ಈಸ್ ನಾಟ್ ದ ರೈಟ್ ಬಿಸ್ನೆಸ್. ನಾನು ಜೆರಾಕ್ಸ್ ಬಿಸ್ನೆಸ್ಸೇ ಓಪನ್ ಮಾಡಿದ್ದೀನಿ, ಬಟ್ ಅಲ್ಲಿ ನನಗೊಬ್ಬ ಕೆಲಸ ಮಾಡಬೇಕು. ಅವನಲ್ಲಿ ಕೆಲಸ ಮಾಡ್ತಾಯಿದ್ರೆ ನನಗೆ ಬಿಸ್ನೆಸ್ ಐಡಿಯಾಸ್ ಬಗ್ಗೆ ಫೋಕಸ್ ಮಾಡೋದಕ್ಕೆ ನನಗೆ ಲಾಟ್ ಆಫ್ ಟೈಮ್ ಇರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಈ ಒಂದು ಜೆರಾಕ್ಸ್ ಶಾಪ್ ಇದ್ರೂ ಅವ್ರೇನು ಐಡಿಯಾ ಮಾಡ್ಬೋದು ಅಂದರೆ ಅವರು ಬೇರೆ ಬೇರೆ ಕಾಲೇಜಸ್ ಹೋಗಿ ಮಾತಾಡ್ಬೋದು. ನಿಮ್ಮದು ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲ ನಾನು ಕಾಲೇಜ್ಗೆ ಬಂದು ಡೆಲಿವರ್ ಮಾಡ್ತೀನಿ. ನೋಡಿ, ಯಾವುದೇ ಒಂದು ಆಪರ್ಚುನಿಟಿನ ನಾವು ಹೆಂಗೆ ಎನ್ಕ್ಯಾಶ್ ಮಾಡ್ಕೊಬೇಕಂದ್ರೆ ಅದರಲ್ಲಿರೋಂಥ ಸ್ಟ್ರಾಟಜೀಸ್ನ ನಾವು ಅರ್ಥ ಮಾಡ್ಕೊಬೇಕು. ಜೆರಾಕ್ಸ್ ಶಾಪ್ ಅಂದರೆ ಏನು, ಜನ ಜೆರಾಕ್ಸ್ಗಳು ಬರ್ತಾರೆ. ನೀವು ನಿಯರ್ ಬೈ ಎಲ್ಲ ಕಡೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆಫೀಸಸ್ಗೆ, ನಿಮ್ಗೇನಾದ್ರು ಜೆರಾಕ್ಸ್ ಬೇಕಂದರೆ ನಂಗೊಂದು ಫೋನ್ ಮಾಡಿ, ನಮ್ಮ ಹುಡುಗನೇ ಬಂದು ಕಲೆಕ್ಟ್ ಮಾಡ್ಕೊಂಡು ಜೆರಾಕ್ಸ್ ಮಾಡಿ ನಿಮ್ಗೆ ವಾಪಸ್ ಕೊಡ್ತಾನೆ. ನೋಡಿ ಯಾವ ಥರ ಇದೆ. ಒಬ್ಬ 15 ವರ್ಷದಿಂದನೂ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಜೆರಾಕ್ಸ್ದು, ಅವ್ನು ಜಾಸ್ತಿ ಗ್ರೋ ಆಗಿಲ್ಲ. ಇನ್ನೊಬ್ಬ ವ್ಯಕ್ತಿ ಬಂದಿದ್ದಾನೆ ಬಿಸ್ನೆಸ್ ಮಾಡೋಕ್ಕೆ ಜೆರಾಕ್ಸು, ಅವ್ನು ವಿತಿನ್ 1 year 2 year ಸುಮಾರು ದೊಡ್ಡದಾಗಿದ್ದಾನೆ. ಒಂದು ಜೆರಾಕ್ಸ್ ಮಿಷಿನ್ ಇಟ್ಟಿರೋ ಕಡೆ 10 ಜೆರಾಕ್ಸ್ ಮಿಷಿನ್ ಇಟ್ಟಿದ್ದಾನೆ. ಅದಕ್ಕೆ ಬಿಸ್ನೆಸ್ ಅಂತ ಬಂದಾಗ ಆ ಬಿಸ್ನೆಸ್ಸಲ್ಲಿ ನೀವು ಎಂಪ್ಲಾಯ್ ಥರ ಕೆಲಸ ಮಾಡಬಾರ್ದು, ನೀವು ಓನರ್ ಥರ ಕೆಲಸ ಮಾಡಬೇಕು. ಓಕೆ ಸರ್. ವೆಂಚರ್ ಟಾಕೀಸ್ ಅವರು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಏನೇನು ಬೇಕು ಸ್ಟ್ರಾಟಜೀಸು ಮತ್ತು ಏನೇನು ಆ್ಯಕ್ಟಿವಿಟೀಸ್ ಇದೆ ಅದು ತುಂಬ ಯೂಸ್ಫುಲ್ ಆಗುತ್ತೆ ಸೊಸೈಟಿಗೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಅವ್ರ ಫ್ಯೂಚರಲ್ಲಿ ಏನೇ ಮಾಡೋ ಒಂದು ಸೆಷನ್ಗೂ ಕೂಡ ತುಂಬ ವ್ಯಾಲ್ಯೂ ಇರುತ್ತೆ, ಸೊಸೈಟಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.